ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಫೆಬ್ರವರಿ 23ಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ. ಸಚಿವ ಎಂಸಿ ಸುಧಾಕರ್ ರೆಡ್ಡಿ ಕರೆ. ನಮಸ್ಕಾರ, ಇದು ಅಂಬಾನಿ ನ್ಯೂಸ್ ಟಿವಿ. ಕೇಂದ್ರ ಸರ್ಕಾರದ ನೀತಿಗಳನ್ನು ಖಂಡಿಸಿ ಹಾಗೂ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಫೆಬ್ರವರಿ 23ರಂದು ಚಿಕ್ಕಬಳ್ಳಾಪುರದ ಅಗಲಗುರ್ಕಿ ಬಳಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಬೃಹತ್ ಸಾರ್ವಜನಿಕ ಸಭೆಯನ್ನು ಆಯೋಜಿಸಲಾಗಿದೆ. ನಗರದ ಮಾಳೇಪಲ್ಲಿಯ ತಮ್ಮ ನಿವಾಸದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ರೆಡ್ಡಿ ಈ ಮಾಹಿತಿ ನೀಡಿದರು. ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳನ್ನು ಒಳಗೊಂಡ ಈ ಬೃಹತ್ ಸಮಾವೇಶದಲ್ಲಿ 3 ಜಿಲ್ಲೆಗಳ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ. ಕೇಂದ್ರ ಸರ್ಕಾರವು ಮತದಾರರ ಪಟ್ಟಿಯನ್ನು ಪರಿಷ್ಕರಿಸುವ ನೆಪದಲ್ಲಿ 2200 ಮ್ಯಾಪಿಂಗ್ ಮಾಡುತ್ತಿದ್ದು, ಹೊಸದಾಗಿ ಸೇರ್ಪಡೆಯಾದವರನ್ನು ಕೈಬಿಡುವ ಸಾಧ್ಯತೆ ಇದೆ. ಈ ಬಗ್ಗೆ ಬೂತ್ ಮಟ್ಟದ ಏಜೆಂಟರು ಜಾಗೃತಿ ವಹಿಸಬೇಕು ಮತ್ತು ಅರ್ಹ ಮತದಾರರ ಹೆಸರು ಕೈಬಿಡದಂತೆ ಕೆಲಸ ಮಾಡಬೇಕು ಎಂದು ಸಚಿವರು ಸೂಚಿಸಿದರು. ಇದೇ ವೇಳೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ರದ್ದುಗೊಳಿಸಿ ವಿಬಿ ರಾಮ್ಜಿ ಯೋಜನೆಯನ್ನು ಜಾರಿಗೆ ತರುತ್ತಿರುವುದನ್ನು ಸಚಿವರು ಖಂಡಿಸಿದರು. ಮನ್ರೇಗಾ ಯೋಜನೆಯಲ್ಲಿ ರಾಜ್ಯದ ಪಾಲನ್ನು ಶೇ.10 ರಿಂದ ಶೇ.40ಕ್ಕೆ ಏರಿಸಿ ರಾಜ್ಯ ಸರ್ಕಾರಗಳ ಮೇಲೆ ಆರ್ಥಿಕ ಹೊರೆ ಹೇರಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಈ ಪೂರ್ವಭಾವಿ ಸಭೆಯಲ್ಲಿ ಕ್ಷೇತ್ರದ 100 ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ಸಮಾವೇಶವನ್ನು ಯಶಸ್ವಿಗೊಳಿಸಲು ಪಣತೊಟ್ಟರು. ಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಂಬಾನಿ ನ್ಯೂಸ್ ಟಿವಿ. ಒಟ್ಟಾರೆಯಾಗಿ ನಮ್ಮ ಮುಖಂಡರು, ಕಾರ್ಯಕರ್ತರು ಸಮಯಕ್ಕೆ ಸರಿಯಾಗಿ ಬಂದು ನಾವೆಲ್ಲರೂ ಮುಂಚಿತವಾಗಿ ಅಲ್ಲಿ ಆಸೀನರಾಗಬೇಕು ಅಂತಕ್ಕಂಥದ್ದು. ಉಳಿದಂಗೆ ಬೇರೆ ಬೇರೆ ವಿಚಾರಗಳು ಇನ್ನೊಂದೆರಡು ಮುಖಂಡರು ಅವರು ಮಾತಾಡ್ತಾರೆ, ಅವ್ರು ಹೇಳ್ತಾರೆ. ಇನ್ನು ಉಳಿದಂಗೆ ಈ ಚುನಾವಣಾ ಮತದಾರರ ಪಟ್ಟಿಗೆ ಸಂಬಂಧಪಟ್ಟಂತೆ ಈಗ ಮತದಾರರ ಪಟ್ಟಿಯ ಸಮಗ್ರ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಡೀ ದೇಶ ವ್ಯಾಪ್ತಿ ಮಾಡ್ತಾ ಇದ್ದಾರೆ. ಅದು SIR ಅಂತಕ್ಕಂಥ ಹೆಸರನ್ನ ಅದನ್ನ 2002 ಮತದಾರರ ಪಟ್ಟಿ ಅವತ್ತು ಯಾರು 18 ವರ್ಷ ಆಗಿರ್ತದೆ ಮತದಾರರ ಪಟ್ಟಿಯಲ್ಲಿ ಸೇರಿರ್ತಾರೆ, ಅವತ್ತು ಪಟ್ಟಿಯಲ್ಲಿ ಯಾರ್ಯಾರು ಇರ್ತಾರೆ ಅವರ ಹೆಸರುಗಳನ್ನ ಹೊರತುಪಡಿಸಿ ಮಿಕ್ಕಿದವರ ಹೆಸರೆಲ್ಲ ತೆಗಿತಾರೆ, ಮ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಈಗಾಗಲೇ ನಾನು ಅಂಕಿ ಸಂಖ್ಯೆ ಹೇಳ್ತೇನೆ. ಆದ್ರೆ ಯಾರು ಅವತ್ತು ಪಟ್ಟಿಯಲ್ಲಿದ್ದಾರೆ SIR ಮಾಡುವಂತ ಸಂದರ್ಭದಲ್ಲಿ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡುವಂತ ಸಂದರ್ಭದಲ್ಲಿ ಆ ಕುಟುಂಬದ ಸದಸ್ಯರು ಅವತ್ತು, ಉದಾಹರಣೆಗೆ ನಮ್ಮ ಸ್ವಾಮಿ ಇದ್ದಾರೆ ಅಂತ ಇಟ್ಕೊಳ್ಳಿ, ಗುರುಸ್ವಾಮಿ ಅವರು, ನಾರಾಯಣ ಸ್ವಾಮಿ ಅವರು ಇದ್ದಾರೆ, ಅವ್ರ ಮಗಂದು ಆಮೇಲೆ ಸೇರಿದೆ ಅಂತ ಇಟ್ಕೊಳ್ಳಿ. ಅವರು ಮತದಾರರ ಅವ್ರ ಮನೆಯವರು ಇದ್ದಾಗ ಅವ್ರ ಮನೆಯವ್ರದೆಲ್ಲ ಉಳಿಸ್ತಾರೆ. ಅರ್ಥ ಆಯ್ತಲ್ಲ ನಿಮಗೆ? ಈಗ ಎಂಟ್ರಾನಪ್ಪನವ್ರ ಮನೆಯವರು ಆಮೇಲೆ ಯಾರಾದ್ರೂ ಸೇರ್ಪಡೆ ಆಗಿದ್ರೆ ಅದನ್ನೆಲ್ಲ ಅದರಲ್ಲಿ ಉಳಿಸ್ತಾರೆ. ಯಾರು ಬೇರೆ ಕಡೆಯಿಂದ ಅಥವಾ ಇನ್ನೊಂದು ಕಡೆಯಿಂದ ಬಂದು ಹೊಸದಾಗಿ 2002 ನಂತರ ಸೇರ್ಪಡೆ ಆಗಿರ್ತಾರೆ, ಹೊಸದಾಗಿ 2002ರಿಂದ ಈಚೆಗೆ ಅಂದ್ರೆ 24 ವರ್ಷಗಳ ಹಿಂದೆ, ಈ 24 ವರ್ಷಗಳಲ್ಲಿ ಎಷ್ಟೋ ಜನ ಮಕ್ಕಳು ಹುಟ್ಟಿರ್ತಕ್ಕಂಥವ್ರು 18 ವರ್ಷ ಪೂರೈಸಿರ್ತಕ್ಕಂಥವ್ರು ಸೇರಿರ್ತಾರೆ. ಆದ್ರೆ 2002ರ ಪಟ್ಟಿಯಲ್ಲಿ ಇರುವಂತ ಕುಟುಂಬಸ್ಥರದ್ದು ಕೈ ಬಿಡಲ್ಲ. ಇದನ್ನ ನಾವು ಗಮನಿಸಬೇಕು. ಯಾರು ಹೆಸರು ಕೈ ಬಿಡ್ತಾರೆ ಅದನ್ನ ನಾವು ನಮ್ಮ ಬೂತ್ ಲೆವೆಲ್ ಏಜೆಂಟ್ಗಳು, BLA 2ಗಳು, BLOಗಳು, ಬೂತ್ ಲೆವೆಲ್ ಆಫೀಸರ್ಗಳ ಜೊತೆ ಸಂಪರ್ಕ ಇಟ್ಕೋಬೇಕು. ನಿಮಗೆ ಅಧಿಕಾರ ಇದೆ. ನಿಮಗೆ ಚುನಾವಣಾ ಆಯೋಗದಿಂದ BLAಗಳಿಗೆ BLOಗಳ ಜೊತೆಯಲ್ಲಿ ಮಾಹಿತಿಯನ್ನ ಪಡೆಯುವಂತದಕ್ಕೆ ನಿಮಗೆ ಅಧಿಕಾರ ಇದೆ. ಅವರು ಯಾರ್ಯಾರನ್ನ ಕೈ ಬಿಡ್ತಾರೆ ಅವರ ಪಟ್ಟಿಯನ್ನ ನಿಮಗೆ ಕೊಡಬೇಕು ಅಂತಕ್ಕಂಥದ್ದಿದೆ. ಆ ಪಟ್ಟಿ ತಗೊಂಡು ಮತ್ತೆ ಅವರನ್ನ ಸೇರ್ಪಡೆ ಮಾಡುವಂಥದ್ದು. ಅಕಸ್ಮಾತ್ ದುರುದ್ದೇಶದಿಂದ ಯಾರಾದ್ರನ್ನ ಉದ್ದೇಶಪೂರ್ವಕವಾಗಿ 2002ರ ಮತದಾರರ ಪಟ್ಟಿಯಲ್ಲಿ ಇರುವಂತವ್ರನ್ನ ಕೈ ಬಿಟ್ಟಿದ್ರೆ ಅದ್ರ ಬಗ್ಗೆ ನಾವು ಸೇರಿಸುವಂತದಕ್ಕೆ, ಅದ್ರ ಬಗ್ಗೆ ಅವ್ರ ಮೇಲೆ ದೂರು ಕೊಡುವಂತದ್ದಕ್ಕೂ ನಮಗೆ ಅವಕಾಶ ಇದೆ. ಇದು ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಕೆಲವು ಊರುಗಳಲ್ಲಿ, ಕೆಲವು ಬೂತ್ಗಳಲ್ಲಿ 2-3 ಸಣ್ಣ ಊರುಗಳು ಸೇರಿರ್ತವೆ. ಅಲ್ಲಿ ಸ್ವಲ್ಪ
ಆ ಸಣ್ಣ ಊರುಗಳಲ್ಲಿ ಯಾರಾದರೂ ನಮ್ಮವರಿಗೆ ಜವಾಬ್ದಾರಿ ಕೊಟ್ಟು ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡು BLA 2ಗಳು ಇದನ್ನ ಗಮನಿಸುವಂತ ಕೆಲಸ ಆಗ್ಬೇಕು. ಇದು ಬಹಳ ಮುಖ್ಯವಾದಂತ ವಿಚಾರ. ಯಾಕಂದ್ರೆ ಇವತ್ತೇನು ಪಟ್ಟಿ ಆಗತ್ತೆ ಇದು ಮತ್ತೆ ಇನ್ನು 20-25 ವರ್ಷ ಮದರ್ ಲಿಸ್ಟ್ ಅಂತ ಹೇಳ್ತಾರೆ. ಇದಕ್ಕೆ ಮೂಲ ಪಟ್ಟಿ ಅಂತ ಹೇಳ್ತಾರೆ. ಏನು 2002ರ ಪಟ್ಟಿಯನ್ನ ಮೂಲ ಪಟ್ಟಿ ಅಂತ ಹೇಳಿ ಕರೀತಾರೆ. ಮದರ್ ಲಿಸ್ಟ್ ಅಂತ, ವೋಟರ್ ಲಿಸ್ಟ್ ಅಂತ ಕರೀತಾರೆ. ಈಗ ಇದನ್ನು ಕೂಡ ಅದೇ ರೀತಿ ಮದರ್ ಲಿಸ್ಟ್ ಅಂತ ತಯಾರು ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ನಾವು ಎಷ್ಟು ಎಚ್ಚರಿಕೆಯಿಂದ ಇರ್ತೀವಿ ಅಷ್ಟು ಎಚ್ಚರಿಕೆಯಿಂದ ಇದ್ರೆ ನಮಗೆ ಉಪಯೋಗ ಆಗುತ್ತೆ. ಈಗ ಬರುವಂತ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಈ ಪರಿಷ್ಕರಣೆ ಆಗಿರ್ತಕ್ಕಂಥ ಪಟ್ಟಿಯಿಂದನೇ ಕೇಂದ್ರದ ಚುನಾವಣಾ ಆಯೋಗದ ಏನು ಈ ಪಟ್ಟಿಯನ್ನು ಇಟ್ಕೊಂಡೆ ರಾಜ್ಯ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನ ಮಾಡೋದು. ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಕೋಬೇಕು. ನೀವು ಅಲ್ಲಿ ಇಲ್ಲದೆ ಇದ್ರೆ ಏನ್ ಪರವಾಗಿಲ್ಲ, ಇಲ್ಲಿ ಸೇರಿಸ್ಕೋಬಹುದು ಅಂತಕ್ಕಂಥ ಮಾಹಿತಿ ಅದ್ರ ಬಗ್ಗೆ ಇದ್ರೆ ಕಷ್ಟ ಆಗುತ್ತೆ. ಅದರಿಂದ ಇದು ಎಲ್ಲ ಕಡೆ ಗೊಂದಲ ಆಗ್ತಾ ಇದೆ. ಕೆಲವು ಕಡೆ ನಗರ ಪ್ರದೇಶದಲ್ಲಿ ಆ ಬೀದಿಯಲ್ಲಿ ಅಡ್ರೆಸ್, ಆ ಮನೆ ಅಡ್ರೆಸ್ ಬರ್ತಾರೆ. ಕೆಲವರು 2-3 ಬೀದಿ ಬಿಟ್ಟು ಈ ಕಡೆ ಬಂದಿರ್ತಾರೆ. ಅಂತ ಸಂದರ್ಭದಲ್ಲಿ ಇವೆಲ್ಲ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅವಾಗ BLA ನಾವು ತೋರಿಸ್ಬೇಕಾಗುತ್ತೆ, ಇವರು ಈ ಬೀದಿಯಲ್ಲಿಲ್ಲ, ಈ ಬೀದಿಯಲ್ಲಿ ಇದ್ದಾರೆ ಅಂತ ಹೇಳಿ. ಈ ರೀತಿ ಹಲವಾರು ಕಡೆ ಗೊಂದಲ ಆಗುವಂಥದ್ದಿದೆ. ಅದರಿಂದ ಆಮೇಲೆ ನಾವು ಪಶ್ಚಾತ್ತಾಪ ಪಟ್ಟರೆ ಪ್ರಯೋಜನ ಇಲ್ಲ. ದಯವಿಟ್ಟು ಇದು ಬಹಳ ಚಿನ್ನಪ್ಪ, ಇದು ಗಮನಿಸಲ್ಲ ಒಂದು ಚಾನ್ಸ್ ಇಟ್ಟೊಮ್ಮೆ, ಇದು ಬಹಳ ಮುಖ್ಯ. ದಯವಿಟ್ಟು ನಾನು ಹೇಳ್ತಾ ಇರುವಂಥದ್ದು. ಆಮೇಲೆ ಇಟ್ಲಾಯ್ಪಾಯ ಅಂದ್ರೆ ದಯವಿಟ್ಟು ಇದು ಆಮೇಲೆ ನಾವು ಅದ್ರ ಬಗ್ಗೆ ಏನೇ ಚರ್ಚೆ ಮಾಡಿದ್ರೂ ಉಪಯೋಗ ಇಲ್ಲ. ದಯವಿಟ್ಟು ಎಲ್ಲ ಮುಖಂಡರು, ಎಲ್ಲ ಗ್ರಾಮದ ಮುಖ್ಯಸ್ಥರನ್ನ ಈ ಲಕ್ಷಣಕ್ಕೆ ಯಾರಾದ್ರೂ ಬಂದಿದ್ರೆ ಅವರೆಲ್ಲರಿಗೂ ಹೇಳ್ಬೇಕಾಗತ್ತೆ. ಮತ್ತೊಮ್ಮೆ ಬೇಕಾದ್ರೆ ನಾವು BLAಗಳ ಮೀಟಿಂಗ್ ಅನ್ನ ನಾನು ಮುಖಂಡರ ಮತ್ತು ಅಣ್ಣ ಅವ್ರಿಗೆ, ಬಾಲಾಜಣ್ಣ ಅವ್ರಿಗೆ ಹೇಳ್ಬಿಟ್ಟು ಎಲ್ಲರೂ ಈ ಸತಿ ಕರೆದು ಪ್ರತ್ಯೇಕವಾಗಿ BLAಗಳನ್ನ ನಾವು ಕರೆದುಬಿಟ್ಟು ಮತ್ತೆ ಇನ್ನೊಂದು ಸಭೆ ಮಾಡಿದ್ರೆ ಬಹುಶಃ ಉತ್ತಮ ಅಂತ ಕಾಣ್ತದೆ. ಯಾಕಂದ್ರೆ ಎಲ್ಲ ಮುಖಂಡರಿಗೂ ಮಾಹಿತಿ ಇರಲಿ ಅಂತ. ಯಾಕಂದ್ರೆ ಎಷ್ಟೋ ಸಂದರ್ಭದಲ್ಲಿ BLA ಮಾಹಿತಿ ಓದ್ತೀನಿ ಅಷ್ಟು ನರಸಿಂಹಣ್ಣ ಪಾಪ ಅವ್ರಿಗೆ ಮಾಹಿತಿ ಯಾಕಂದ್ರೆ ಗೊತ್ತಿರಲ್ಲ ನಿಮ್ಗೆ ಮಾಹಿತಿ. ಅದಕ್ಕೆ ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ. 2002ರ ಮದರ್ ವೋಟರ್ ಲಿಸ್ಟ್ ಏನಿದೆ, ಮೂಲ ವೋಟರ್ ಲಿಸ್ಟ್ ಅವತ್ತೇನಿದೆ ಅದರ ಆಧಾರದ ಮೇಲೆ ಮ್ಯಾಪಿಂಗ್ ಆಗುತ್ತೆ. ಇದ್ರ ಪ್ರಕಾರ ಹೋದ್ರೆ ಚಿಂತಾಮಣಿಯಲ್ಲಿ 271 ಪೋಲಿಂಗ್ ಸ್ಟೇಷನ್ ಇದೆ. ಇದರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 205 ಇದೆ, ನಗರ ಪ್ರದೇಶದಲ್ಲಿ 66 ಇದೆ. 80,361 ಗಂಡಸರು, ಹೆಂಗಸರು, ಮಹಿಳೆಯರು 83,133. ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆ. ಇದು ತಪ್ಪಾಕಿದ್ದೀನಿ, ಇಲ್ಲೇ ಮುಂದೆ ನಾನು ಕನೆಕ್ಟ್ ಮಾಡ್ತೀನಿ. ಒಟ್ಟು 1,63,494 ಮತದಾರರು ಗ್ರಾಮೀಣ ಪ್ರದೇಶದಲ್ಲಿದ್ದಾರೆ. ನಗರ ಪ್ರದೇಶದಲ್ಲಿ 68,866 ಜನ ಇದ್ದಾರೆ. ಒಟ್ಟು 2,32,360 ಜನ ಮತದಾರರ ಸಂಖ್ಯೆ. 2002ರ ವೋಟರ್ ಲಿಸ್ಟ್ ಇದನ್ನ ಹೇಳ್ತಿ ಕೇಳಿಸ್ಕೊಳ್ಳಿ ದಯವಿಟ್ಟು. 2002ರ ವೋಟರ್ ಲಿಸ್ಟ್ ಪ್ರಕಾರ ಬನ್ನಿ ದೋಸ್ತಲ್ಲ 2002ರ ವೋಟರ್ ಲಿಸ್ಟ್ ಪ್ರಕಾರ ಚಿಂತಾಮಣಿಯಲ್ಲಿ ಅಂದ್ರೆ ಅವಾಗ ವೇಮಗಲ್ ಕ್ಷೇತ್ರ ಇತ್ತು. ಇದು ಗಮನದಲ್ಲಿ ಇಟ್ಕೋಬೇಕು. ಚಿಂತಾಮಣಿ ಕ್ಷೇತ್ರ ಅಂದ್ರೆ ಕಸ್ಬಾ ಕೈವಾರ ವೇಮಗಲ್ ಇತ್ತು. ಸೊ ಅದನ್ನ ನಾನು ಈಗ ಹೇಳ್ಬೇಕಾಗತ್ತೆ. ಈಗ ಚಿಂತಾಮಣಿಯಲ್ಲಿ ಅವಾಗ ಚಿಲ್ಕಲ್ನೇರ್ಪು ಚೇಳೂರು ಇದ್ದಿದ್ದನ್ನು ತೆಗೆದು ಪಾಪ ಪಾಲ್ಪಿಂಡಕ್ಕೆ ಬಂದನೆ ಟೋಟಲ್ 204 ಬೂತು. ಅವಾಗ 2 ಹೋಬಳಿ ವೇಮಗಲ್ ಕ್ಷೇತ್ರ ಸೇರಿಸಿ 2 ಸೇರಿಸಿ ಶಂಕರ
ಬೆಂಗಳೂರು ಕುಸಂಡ ಮಂಜು ಈಗ ಆಗ 176,189 ವೋಟರ್ಸ್ ಇದ್ರು 2002ರಲ್ಲಿ. ನಾನು ಅದು ವಿವರವಾಗಿ ಎಲ್ಲ ಮಹಿಳೆಯರು ಪುರುಷರು ಎಷ್ಟು ಅಂತ ಹೇಳ್ಬೇಕಾದ್ರೆ ಹೇಳ್ತೀನಿ. ಚಿಂತಾಮಣಿ ಆಗ ಟೌನ್ ಎಲ್ಲ ಸೇರಿ 59,407 ಪುರುಷರು, ಮಹಿಳೆಯರು 57,917. ಅವಾಗ ಪುರುಷರು ಜಾಸ್ತಿ ಇದ್ರು, ಈಗ ಜಾಸ್ತಿ ಆಗಿದ್ದಾರೆ ಮಹಿಳೆಯರು. ವೇಮಗಲ್ಲು ಅಂದ್ರೆ ಕಸ್ಬಾ ಕೈವಾರದಲ್ಲಿ 29,696 ಪುರುಷರು, 29,099 ಮಹಿಳೆಯರು. ಒಟ್ಟು ಈ ಎರಡು ಸೇರಿದ್ರೆ 176,000 ಆಗುತ್ತೆ. ಹದಿನೆಂಟು 2/2026 ಚಿಂತಾಮಣಿಯ 2,32,360 ಮತದಾರರಿಗೆ ಏನು 2002ರ ಮಿತಿ ಇತ್ತು ಅದರಂತೆ 1,27,965 ಜನ ಏಜ್ ಕಟ್ ಆಫ್ ಅಂದ್ರೆ ಆಗ 18 ವರ್ಷ ಮತ್ತು ಮೇಲ್ಪಟ್ಟಿರೋರು ಲೆಕ್ಕ. ಈಗ BLO ಅವರು ಮ್ಯಾಪ್ ಮಾಡಿರುವಂತದ್ದು 93,119. ಇದರಲ್ಲಿ ವೋಟರ್ಸ್ ನ 93,119 ಆಗಿದೆ. ಇದರಲ್ಲಿ 104,395 ಏಜ್ ಕಟ್ ಆಫ್ ಇರುವಂತದ್ದು. ನಂತರ ಯಾರು ಆ ಕುಟುಂಬಸ್ಥರು ಇರುವಂತದ್ದು ಪ್ರಜಿನಿ ಅಂತಾರೆ, ಅದು 82,383 ಜನ ಇದ್ದಾರೆ. ಒಟ್ಟು 78% ಈಗ ಮ್ಯಾಪಿಂಗ್ ಆಗಿದೆ, ಇನ್ನ ಪೂರ್ತಿ ಆಗಿಲ್ಲ. 78% ಮ್ಯಾಪಿಂಗ್ ಆಗಿದೆ. ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಕೋಬೇಕು. 175,502 ಎಲ್ಲ ಮಕ್ಕಳು ಯಾರು ಇವತ್ತು 2002 ವೋಟರ್ ಲಿಸ್ಟ್ ಅಲ್ಲಿ ಇದ್ರು ಅವರು ಮತ್ತು ಅವರ ಕುಟುಂಬಸ್ಥರು ನಂತರದಲ್ಲಿ ಆಗಿರುವಂತದ್ದು 175,000 ಆಗಿದೆ. ಒಟ್ಟು ಇದರಲ್ಲಿ ಇಷ್ಟು ನಮ್ಮ ಶೇಖರಾ ಅವರು ಆಗಿದೆ, ಇನ್ನ ಬಾಕಿ ಇದೆ. ಅದರಿಂದ ನಮ್ಮ ವೋಟರ್ ಸಂಖ್ಯೆಗೆ ಹೋದಾಗ ಇನ್ನು 25% ಆದಾಗ ಎಷ್ಟಾಗುತ್ತೆ ಅಂತ ನಾವು ಮಾಹಿತಿ ತಗೊಂಡು ಕೊಡ್ತೀವಿ. ಇನ್ನು ಏನು ಉಳಿತದೆ ನನ್ನ ಅನ್ಸತ್ತೆ ಬಹುಶಃ ಒಂದು 25-30 ಸಾವಿರ ಜನ ಕೆಲವ್ರದ್ದು ಬಿಟ್ಟು ಹೋಗ್ಬೋದು. ಅಷ್ಟು ನಾವು ಮತ್ತೆ ಅವರನ್ನ ಸೇರ್ಪಡೆ ಮಾಡುವಂತ ಕೆಲಸಗಳು ಆಗ್ಬೇಕು. ಅದರಿಂದ ದಯವಿಟ್ಟು ಇದು ಬಹಳ ಪ್ರಮುಖವಾಗಿರುವಂತದ್ದು. ನಾಳೆ ಗ್ರಾಮ ಪಂಚಾಯತಿಗಳಲ್ಲಿ ಬಹಳ ಪ್ರಬಲವಾಗಿ ಏನು ಚುನಾವಣೆಗಳು ಬಹಳ ಕಮ್ಮಿ ಅಂತರದಲ್ಲಿ ಚುನಾವಣೆ ಗೆಲುವು ಸೋಲುಗಳಾಗ್ತವೆ. ಆ ಕಾರಣದಿಂದ ಪ್ರತಿಯೊಂದು ಓಟು ನಮ್ಮದು. ಯಾರು 2002ರ ವೋಟರ್ ಲಿಸ್ಟ್ ಅಲ್ಲಿ ಇಲ್ಲದೆ ಇರುವಂತವರು ಮತ್ತೆ ಸೇರ್ಪಡೆ ಆಗಿರ್ತವರು ಅವರನ್ನ ಸೇರಿಸುವಂತದ್ದಕ್ಕೆ ತಾವೆಲ್ಲರೂ ಇದ್ರ ಕಡೆ ಗಮನ ಕೊಡಬೇಕು ಅನ್ನುವಂಥ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಉಳಿದಾಗೆ ಇದು ಇನ್ನೇನಾದ್ರೂ ಡೌಟ್ ಇದ್ರೆ ಇದು ಆಮೇಲೆ ನೀವು ಪ್ರತ್ಯೇಕವಾಗಿ ಏನಾದ್ರೂ ಇದ್ರೆ ನಾವು BLAಗಳ ಮೀಟಿಂಗ್ ಅನ್ನು ಕರೆದಾಗ ಅಲ್ಲಿ BLAಗಳು ಇದ್ರ ಬಗ್ಗೆ ಮಾಹಿತಿ ತಗೋಬಹುದು. ಇನ್ನಾರಾದ್ರೂ ಆಸಕ್ತಿ ಮುಖಂಡರು ಕೂಡ ಇದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ನಾವು ಮಾಹಿತಿ ಕೊಡೋದಕ್ಕೆ ತಯಾರಿದ್ದೀವಿ. ಇನ್ನು ಉಳಿದಾಗೆ ಈಗ ಮೊನ್ನೆ ಬಹಳ ಆಘಾತ ಆಯಿತು ನಮ್ಗೆಲ್ರಿಗೂ. ನನ್ನ ಚುನಾವಣೆ 2 ಸೋಲು ನನಗೆ ಅಷ್ಟು ನೋವು ಕೊಡಲಿಲ್ಲ. ಮೊನ್ನೆ ನಡೆದಂತ ಹಾಲು ಒಕ್ಕೂಟದ ಚುನಾವಣೆ ಎಷ್ಟು ನಮಗೆ ಒಂದು ಗೌರವ ಕೊಟ್ಟಿದ್ರಿ ನವೆಂಬರ್ 24ರಂದು. ಆ ಗೌರವ ಎಲ್ಲ ನಮ್ಮವರೇ ಎಲ್ಲರೂ ಸೇರಿ ಆ ಗೌರವ ತೆಗೆಯುವಂತ ಕೆಲಸ ಮಾಡಿದ್ರು. ಇದನ್ನ ನಾನು ಇಲ್ಲಿಗೆ ಬಿಟ್ರೆ ಮುಂದೆ ನೀವು ಯಾರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತೊಬ್ರು ಆಗೋದಕ್ಕೆ ಸಾಧ್ಯ ಇಲ್ಲ. ಇದೇನಾಗಿದೆ ಬೇರೆಯವರು ಮಾಡಿರೋ ತಪ್ಪಲ್ಲ. ಇದು ಬೇರೆಯವ್ರು ನಿರೀಕ್ಷಣೆ ಮಾಡಿಲ್ಲ, ನಾವೇ ಅವ್ರಿಗೆ ಬಳುವಳಿಯಾಗಿ ಕೊಟ್ಟಿದ್ದೀವಿ. ನಮ್ಮ ಮುಖಂಡರು ನಮ್ಮ ಡೆಲಿಗೇಟ್ಗಳು ಮಾಡಿರುವಂತ ಈ ಒಂದು ದ್ರೋಹದ ಕೆಲಸ ಇವತ್ತು ನಾವೆಲ್ಲರೂ ತಲೆ ತೆಗೆಸುವಂತ ರೀತಿಯಲ್ಲಿ ಆಗಿದೆ. ಇವತ್ತು ರಾಜಕಾರಣದಲ್ಲಿ ಎಲ್ಲಾ ಜಾತಿ ವರ್ಗದ ಜನರ ಬೆಂಬಲ ಇದ್ರೆ ಮಾತ್ರ ಇವತ್ತು ರಾಜಕಾರಣದಲ್ಲಿ ನಾವು ಜನಪ್ರತಿನಿಧಿಗಳಾಗಿ
ನಾವು ಹೊರಬರಲಿಕ್ಕೆ ಸಾಧ್ಯ. ಆದ್ರೆ 50 ಜನ ಡೆಲಿಗೇಟ್ಸ್ ಇದ್ದಂತ ಕೈವಾರ ಕ್ಷೇತ್ರದಲ್ಲಿ ನಾನು 50 ಜನಗಳನ್ನ ಕೂಡ ಮಾತಾಡಿ ಅವತ್ತು ಅವ್ರಿಗೆಲ್ರಿಗೂ ವಿನಂತಿ ಮಾಡಿಕೊಂಡೆ. ಆದ್ರೆ ನಮ್ಮ ಓಟ್ ಬಂದಿದ್ದು 33. 17 ಜನ ನಮ್ಮವರೇ ನಮ್ಮ ಜೊತೆಯಲ್ಲಿದ್ದು ನಮಗೆ ಮೋಸ ಮಾಡಿರುವಂತವ್ರು ಮಾಡಿದ್ದಾರೆ. ನಾನು ಮತ್ತೆ ಚುನಾವಣೆ ಆಗಿ ಒಂದು 5-6 ದಿವಸಕ್ಕೆ ಸಭೆ ಕರೆದೆ. 43 ಜನ ಅವತ್ತು ಭಾಗವಹಿಸಿದ್ರು. ಇನ್ನ 7 ಜನ ಕೆಲವರು ಕಾರಣಗಳು ಕೊಟ್ಟಿಲ್ಲ, ಕೆಲವರು ಕಾರಣ ಕೊಟ್ಟರು ಬರಲಿಲ್ಲ. ಅವತ್ತು ಈ ರೀತಿಯಾಗಿ ಮೋಸ ಮಾಡಿ ಕೂಡ ಎಷ್ಟು ಧೈರ್ಯವಾಗಿ ನಮ್ಮ ಮನೆ ಒಳಗೆ ಬಂದ್ರು ಅನ್ನುವಂಥದ್ದನ್ನ ನೀವೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಅದೇ ರೀತಿ ನಮ್ಮ ಚೇಳೂರು ಕ್ಷೇತ್ರ ಅಲ್ಲೂ 44 ಜನ ನಮ್ಮ ಜೊತೆಯಲ್ಲಿದ್ದು, ಆದ್ರೆ ಬಂದಿದ್ದೆಷ್ಟು 28 ಓಟು. ನಮಗೆ 44 ಓಟುಗಳನ್ನ ನಾವು ನಿರೀಕ್ಷೆ ಮಾಡಿದ್ವಿ, ಆದ್ರೆ ಬಂದಿದ್ದು 28 ಓಟು. ಕೋಟಗಲ್ ಪಂಚಾಯಿತಿ 1, ಚಿಲ್ಕಲ್ನೇರ್ಪು ಹಳೆ ಹೋಬಳಿ ಮತ್ತು ಮುಂಗಾನಹಳ್ಳಿ ಹೋಬಳಿ. ಯಾರು ಏನ್ ಮಾಡಿದ್ರು ಅನ್ನೋಂಥದ್ದು ಇನ್ನ ಸದ್ಯದಲ್ಲೇ ನಮ್ಗೆ ಈಗಾಗಲೇ ಕೆಲವೆಲ್ಲ ಮಾಹಿತಿ ಬರ್ತಾ ಇದೆ, ಯಾರ್ಯಾರು ಮಾಡಿದ್ದಾರೆ ಅಂತೇಳಿ. ನಾನು ತಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಒಂದು ಮಾತು ಹೇಳ್ತೇನೆ, ತಪ್ಪು ತಿಳ್ಕೋಬೇಡಿ. ಮುಂದೆ ನಮ್ಮ ರಾಜಕೀಯ ಪರಿಸ್ಥಿತಿಗಳು, ಇವತ್ತು ಅಭ್ಯರ್ಥಿಗಳು ಸೋತು ಅವ್ರು ನೋವು ತಿಂದಿದ್ದಾರೆ. ಇನ್ನೊಬ್ರು ನಾನು ಅದಕ್ಕೆ చెప్పిದ್ದೀನಿ ನೋಡ್ಕೊಂಡು ಜಾಗ ಇಟ್ಟಿದ್ದೀನಿ ಮಾತಾಡ್ರಪ್ಪ ದಾಂಡ ಒಳ್ಳೆ ಆರಾಮ ಕಿಸ್ಕೊಂಡವ್ರು ಅದಕ್ಕೆ ತೊಂದರೆ. Subscribe to my channel. Subscribe to my channel.